ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣಿ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಈ ಅಧ್ಯಯನದಲ್ಲಿ ನೀವು ಕಲಿತುಕೊಂಡ ಸತ್ಯಗಳನ್ನು ನಮಗೆ ತಿಳಿಸಿರಿ. ದೇವರ ವಾಕ್ಯವು ನಮ್ಮ ಎಲ್ಲ ಸ್ಥಿತಿಗತಿಗಳಲ್ಲಿ ಬಲಪಡಿಸಿ ನಡೆಸುತ್ತದೆ. ಪ್ರಿಯರೇ, ಫರೋಹನನು ಇಸ್ರಾಯೇಲರನ್ನು ಬೆನ್ನಟ್ಟಿದನು. ಅವನು ಇಸ್ರಾಯೇಲರನ್ನು ಜಯಿಸಿದನೋ ನೋಡೋಣ. ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕೀರ್ತನೆಗಳು 33:1. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಾವು ನಂಬುತ್ತೇವೆ. ನೀವು ನೀಡಿದ ಬೆಂಬಲಕ್ಕಾಗಿ ಕೃತಜ್ಞತೆಗಳು. ವಿಮೋಚನೆಕಾಂಡ ಪುಸ್ತಕದ 13ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಅವರ ಪ್ರಯಾಣದಲ್ಲಿ ದೇವರು ಮುಂಬಲವೂ ಹಿಂಬಲವೂ ಆಗಿದ್ದು ನಡೆಸುತ್ತಾ ಬಂದದ್ದನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ವಿಮೋಚನೆಕಾಂಡ ಪುಸ್ತಕದ 14ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹಾರಿಸೋಣ. ಪ್ರಿಯರೇ, ಈ 14ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಫರೋಹನು, ಅವನ ಸೈನ್ಯವು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿದ್ದು ಐಗುಪ್ತದ ಮೇಲೆ ದೇವರ ಜಯ ಎಂಬುದಾಗಿರುತ್ತದೆ. ಫರೋಹನು ಆತನ ಸೈನಿಕರು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿದ್ದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ಅಡ್ಡ ತಿರುಗಿ ಪಿಹಹೀರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಲ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸ್ಥಳಗಳನ್ನು ನಿರ್ದಿಷ್ಟವಾಗಿ ಗುರುತಿಸಲು ಸಾಧ್ಯವಿಲ್ಲ. ಆದರೆ ಅವರು ನೈಲ್ ನದಿ ಹಾಗೂ ಕೆಂಪು ಸಮುದ್ರದ ನಡುವಣ ಪ್ರದೇಶದಲ್ಲಿ ಎಲ್ಲಿಯೋ ಇದ್ದಿರಬೇಕು. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೇ ಅಂದುಕೊಳ್ಳುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಫರೋಹನ ಗೂಢಾಚಾರರು ಇಸ್ರಾಯೇಲ್ಯರ ನಡೆಯನ್ನು ಗಮನಿಸುತ್ತಿದ್ದರು. 25 ಲಕ್ಷ ಜನರ ಪ್ರಯಾಣವನ್ನು ಅಡಗಿಸುವಂತೆಯೂ ಇರಲಿಲ್ಲ. ಇಸ್ರಾಯೇಲ್ಯರು ಮೇಲಕ್ಕೆ ಸಮುದ್ರ ತೀರವಾಗಿ ಹೋಗಿ ಫಿಲಿಷ್ಟಿಯರ ದೇಶದ ಮೂಲಕ ಹಾದು ಹೋಗಬಹುದೆಂದು ಫರೋಹನು ನೆನೆಸಿದ್ದನು. ಇಸ್ರಾಯೇಲ್ಯರು ಮರುಭೂಮಿಯ ಕಡೆಗೆ ತಿರುಗಿದಾಗ ಫರೋಹನು ಅವರಿಗೆ ದಾರಿ ತಪ್ಪಿತೆಂದು, ತಾವು ಎಲ್ಲಿಗೆ ಹೋಗುತ್ತೇವೆಂದು ತಿಳಿಯದೇ ಇದ್ದಾರೆಂದು ನೆನೆಸಿದನು. ಅವರು ಹೀಗೆ ಸಿಕ್ಕಿ ಬಿದ್ದಿದ್ದಾರೆಂದು ನೆನೆಸಿ ಅವನು ಅವರನ್ನು ಬೆನ್ನಟ್ಟಿ ಬರುತ್ತಾನೆಂದು ದೇವರು ಹೇಳಿದನು. ಫರೋಹನು ಮನಸ್ಸಿಲ್ಲದೆ ಇಸ್ರಾಯೇಲ್ಯರನ್ನು ಬಿಟ್ಟಿರುವುದು ಬಹು ಸ್ಪಷ್ಟವಾಗಿತ್ತು. ದೇವರು ಫರೋಹನೊಂದಿಗಿನ ತನ್ನ ಕೆಲಸವನ್ನು ಇನ್ನೂ ಮುಗಿಸಿಲ್ಲ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ 4ನೇ ವಚನವನ್ನು, ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ನಡೆದರು ಎಂಬುದೇ. ಪ್ರಿಯರೇ, ಐಗುಪ್ತರಿಗೆ ಬೇಕಾದಷ್ಟು ತೊಂದರೆಗಳು ಸಂಭವಿಸಿದವೆಂದು ನಾವು ಭಾವಿಸಬಹುದು. ಆದರೆ ಇದಕ್ಕಿಂತಲೂ ಹೆಚ್ಚಿನದು ಸಂಭವಿಸಲಿಕ್ಕಿದೆ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ. ಇಸ್ರಾಯೇಲ್ಯರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ
ಅವರ ವಿಷಯದಲ್ಲಿ ಫರೋಹನ ಮನಸ್ಸು, ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು, ಇದೇನು ನಾವು ಮಾಡಿದ್ದು? ನಮಗೆ ದಾಸರಾಗಿದ್ದ ಇಸ್ರಾಯೇಲ್ಯರನ್ನು ಯಾತಕ್ಕೆ ಹೋಗಗೊಡಿಸಿದೆವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲ ರಥಗಳಲ್ಲಿ ಭಟರಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತರ ಮಹಾಸೈನ್ಯವು 600 ರಥಗಳೊಂದಿಗೆ ಇಸ್ರಾಯೇಲ್ಯರನ್ನು ಬೆನ್ನಟ್ಟಿಕೊಂಡು ಬಂದಿತು. ಇಂಥ ಮಹಾರಥ ಸೈನ್ಯದೆದುರು ಹೆಂಗಸರು, ಮಕ್ಕಳು, ಪಶುಗಳನ್ನೊಳಗೊಂಡ ಇಸ್ರಾಯೇಲ್ ಸಮೂಹ ಏನು ಮಾಡಲು ಸಾಧ್ಯವಿದ್ದಿತು? ಅವರು ಕ್ಷಣ ಮಾತ್ರದಲ್ಲಿ ನಾಶವಾಗಿ ಇಲ್ಲದೇ ಹೋಗಬಹುದು. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲ್ಯರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲ್ಯರು ಪಿಹಾಹೀರೋತಿನ ಹತ್ತಿರ ಬಾಲ್ಚೆಪೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರ ಎದುರಿನಲ್ಲಿ ಕೆಂಪು ಸಮುದ್ರವಿತ್ತು, ಹಿಂದುಗಡೆ ಐಗುಪ್ತರ ಮಹಾಸೈನ್ಯವಿತ್ತು. ಈ ಸಹಾಯಹೀನ ಇಸ್ರಾಯೇಲ್ಯರು ಈಗ 2 ಆಪತ್ತುಗಳ ನಡುವೆ, ಅಂದರೆ ಪಿಶಾಚ ಮತ್ತು ಆಳವಾದ ಕೆಂಪು ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಬಿದ್ದಿದ್ದರು. ಸಾಮಾನ್ಯ ದೃಷ್ಟಿಯಲ್ಲಿ ನೋಡುವಾಗ ಅವರಿಗೆ ತಪ್ಪಿಸಿಕೊಳ್ಳುವ ಯಾವ ದಾರಿಯೂ ಇರಲಿಲ್ಲ. ಮುಂದಕ್ಕೆ ನೋಡ್ರಿ, ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 11ನೇ ವಚನವನ್ನು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನೋ? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ ಎಂಬುದೇ. ಪ್ರಿಯರೇ, ಇದು ನಿಜವಾಗಿಯೂ ಹಾಸ್ಯಾಸ್ಪದ ಸಂಗತಿ. ಆ ದಿನಗಳಲ್ಲಿ ಅದು ಮತ್ತೂ ನಿಜವಾಗಿದ್ದಿರಬೇಕು. ಮಹಾ ಪಿರಮಿಡ್ಡುಗಳು ಅರಸರ ಸಮಾಧಿಗಳಾಗಿ ಅಲ್ಲಿ ಎತ್ತರಕ್ಕೆ ನಿಂತಿದ್ದವು. ಇಂಥ ಸಮಾಧಿಗಳು ಐಗುಪ್ತದಲ್ಲೆಲ್ಲ ತುಂಬಿದ್ದವು. ಆದರೆ ಇಸ್ರಾಯೇಲ್ಯರು ಹೇಳುತ್ತಿದ್ದಾರೆ, ಐಗುಪ್ತದಲ್ಲಿ ಸಮಾಧಿಗಳಿಲ್ಲವೆಂದು ಅರಣ್ಯದಲ್ಲಿ ಸಾಯಲು ನಮ್ಮನ್ನು ಕರೆತಂದಿದ್ದೀಯಾ? ಈ ಅರಣ್ಯದಲ್ಲಿ ಅವರು ಖಂಡಿತವಾಗಿಯೂ ನಾಶವಾಗುತ್ತಾರೆ. ಮುಂದಕ್ಕೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 12ನೇ ವಚನವನ್ನು. ನಾವು ಐಗುಪ್ತದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿದ್ದಾಗ ಬಿಡುಗಡೆಗಾಗಿ ಕೂಗಿಕೊಂಡರು. ದೇವರು ಅವರು ಹೊರಟು ಬರುವಂತೆ ಮಾಡಿದನು. ಆದರೆ ದಾರಿಯಲ್ಲಿ ಅಪಾಯ ಎದುರಾದಾಗ ಅವರು ಐಗುಪ್ತಕ್ಕೆ ಹಿಂತಿರುಗುವ ಮನಸ್ಸು ಮಾಡಿದರು. ಈಗ ದೇವರು ತನ್ನ ಜನರಿಗಾಗಿ ಏನು ಮಾಡಲಿದ್ದಾನೆಂಬುದನ್ನು ನೋಡಿರಿ. ದೇವರ ಸಹಾಯವಿಲ್ಲದೆ ಅವರು ಬಲಹೀನರಾಗಿದ್ದರು. ಅವರಿಗೆ ಬಿಡುಗಡೆ ಬೇಕಿದ್ದರೆ ದೇವರೇ ಮಾಡಬೇಕಿತ್ತು. ನಾವು ಇದನ್ನು ಗಮನಿಸತಕ್ಕದ್ದು. ನಾವು ಕೂಡ ಇಸ್ರಾಯೇಲ್ಯರಂತೆ ಇದ್ದೇವೆ. ನಾವು ಚಂದ್ರನ ಮೇಲಿಂದ ಈ ಭೂಮಿಯನ್ನು ನೋಡಿದರೂ ಭೂಲೋಕದ ಜನರು ಪಾಪದಲ್ಲಿ ನಾಶನಕ್ಕೊಳಗಾದದ್ದನ್ನು ಕಾಣಬಹುದು. ನಿಜವಾಗಿಯೂ ಈ ಲೋಕವು ಒಂದು ನಿರೀಕ್ಷೆಯಿಲ್ಲದ ಸ್ಥಳವಾಗಿದೆ, ಸಮಾಧಿಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದೇ. ಪ್ರಿಯರೇ, ಮಾನವನು 5,000 ವರ್ಷಗಳಿಂದಲೂ ಮುಂದೆ ಹೋಗುತ್ತಲೇ ಇದ್ದಾನೆ. ಅದು ಎಲ್ಲಿಗೆ? ಸಮಾಧಿಯ ಕಡೆಗೆ ಹೋಗುವನಾಗಿದ್ದಾನೆ. ಅದು ಕೇಳಲು ಹಿತವಾದದ್ದಲ್ಲ, ಆದರೆ ಸತ್ಯವಾದದ್ದೇ. ದೇವರ ವಿಶ್ವದಲ್ಲಿ ಮಾನವನು ಪೂರ್ಣ ಸೋತು ಹೋದವನಾಗಿದ್ದಾನೆ. ಮುಂದಕ್ಕೆ ನಾವು
ಐಗುಪ್ತದ ಮೇಲೆ ದೇವರ ಜಯ ಎಂಬ ವಿಚಾರವನ್ನು ನೋಡೋಣ. ಈ ಇಸ್ರಾಯೇಲ್ಯರನ್ನು ನೋಡಿರಿ, ದೇವರು ಅವರ ಪರವಾಗಿ ಕಾರ್ಯ ನಡೆಸದಿದ್ದರೆ ಅವರು ನಾಶವಾಗತಕ್ಕವರೇ. ಅದರಂತೆಯೇ ದೇವರು ಕಾರ್ಯ ಮಾಡದೆ ಹೋಗಿದ್ದರೆ ನಾನು ನೀನು ನಾಶವಾಗಿ ಹೋಗುತ್ತಿದ್ದೆವು. ಬಿಡುಗಡೆಯು ದೇವರ ಕಾರ್ಯವಾಗಿದೆ. ಯೋನನು ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು ಎಂದು ಹೇಳಿದ್ದಾನೆ. ಯೋನನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 9ನೇ ವಚನ. ಅರಸನಾದ ದಾವೀದನು ಇದನ್ನೇ ಹೇಳಿದ್ದಾನೆ. ಹೊಸ ಒಡಂಬಡಿಕೆಯ ಸಂದೇಶ ಕೂಡ ಇದೇ ಆಗಿರುತ್ತದೆ. ಮುಂದಕ್ಕೆ ನೋಡಿರಿ, ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 13ನೇ ವಚನವನ್ನು. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ತನ್ನ ಜನರ ಪರವಾಗಿ ಕೆಲಸ ಮಾಡುತ್ತಾನೆ. ಅವರು ಸುಮ್ಮನಿದ್ದು ಆತನ ರಕ್ಷಣೆಯನ್ನು ಸ್ವೀಕರಿಸುವುದಷ್ಟೇ ಅವರ ಕೆಲಸವಾಗಿದೆ. ಅವರು ಸುಮ್ಮನಿರಬೇಕಿತ್ತು. ದೇವರು ಕಾರ್ಯ ಸಾಧಿಸ್ತಾನೆ. ನಮ್ಮ ರಕ್ಷಣೆಯನ್ನು ಸಾಧಿಸಲು ನಾವು ಒಂದು ಚಿಕ್ಕ ಕಾರ್ಯವನ್ನಾದರೂ ಮಾಡಲಾರೆವು. ದೇವರು ನಮಗಾಗಿ ಮಾಡಿದ್ದನ್ನು ಸ್ವೀಕರಿಸಬೇಕು ಅಷ್ಟೇ. ಮುಂದಕ್ಕೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಎಂಬುದೇ. ತನ್ನ ಜನರಿಗೆ ರಕ್ಷಣೆಯನ್ನು, ಪಾಪ ಕ್ಷಮಾಪಣೆಯಿಂದುಂಟಾಗುವ ಸಮಾಧಾನವನ್ನು ದೇವರೇ ತರಲಿದ್ದಾನೆ. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 15, 16ನೇ ವಚನವನ್ನು ನೋಡ್ರಿ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ಸುಮ್ಮನಿದ್ದು ಯೆಹೋವನು ರಕ್ಷಿಸುವ ರೀತಿಯನ್ನು ನೋಡಬೇಕಾಗಿದೆ. ಆದರೆ ಅದನ್ನು ಸಾಧಿಸುವುದರಲ್ಲಿ ಅವರು ನಂಬಿಕೆಯಿಂದ ಆತನ ಮಾತುಗಳನ್ನು ಕೈಕೊಳ್ಳಬೇಕು. ಅವರು ಮುಂದಕ್ಕೆ ಹೋಗುವರೋ ಇಲ್ಲವೋ ಎಂಬುದನ್ನು ಅವರ ನಂಬಿಕೆಯೇ ತೋರಿಸಿಕೊಡುತ್ತದೆ. ಈ ಸಮುದ್ರವನ್ನು ಇಸ್ರಾಯೇಲ್ಯರು ಹೇಗೆ ದಾಟಿ ಹೋದರು ಎಂಬುದಕ್ಕೆ ಅನೇಕ ಸ್ವಾಭಾವಿಕ ಕಾರಣಗಳನ್ನು ಕೊಡುತ್ತಾರೆ. ಇಸ್ರಾಯೇಲ್ಯರ ಬಿಡುಗಡೆಯು ಒಂದು ಚಾರಿತ್ರಿಕ ಘಟನೆಯಾಗಿದೆ ಎಂಬುದಾಗಿ ಪ್ರಸಿದ್ಧ ಚರಿತ್ರಕಾರರು, ದೈವಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ. ಆದರೆ ಅವರು ಕೆಂಪು ಸಮುದ್ರವನ್ನು ಹೇಗೆ ದಾಟಿದರೆಂಬುದೇ ಎಲ್ಲರ ಪ್ರಶ್ನೆಯಾಗಿದೆ. ಕೆಲವರು ಗಾಳಿಯಿಂದಾಗಿ ನೀರು ಹಿಂದೆ ಹೋಯಿತು ಎಂಬುದಾಗಿ ಹೇಳುತ್ತಾರೆ. ಆದರೆ ನೀರು ಎರಡೂ ಬದಿಯಲ್ಲೂ ಗೋಡೆಯಂತೆ ನಿಂತಿತ್ತು. ಪ್ರಾಕೃತಿಕ ಸಂಗತಿಯೊಂದು ನಡೆದು ಸಮುದ್ರದ ನೀರನ್ನು ಹಿಂದೆ ದೂಡಿತೆಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಅವರು ದಾಟುವ ಅದೇ ಹೊತ್ತಿಗೆ ಒಂದು ಭೂಕಂಪವಾಯಿತು ಎಂದು ಹೇಳುತ್ತಾರೆ. ಆದರೆ ನಾವು ತಿಳಿದುಕೊಳ್ಳಬೇಕಾದ ಒಂದೇ ಅಂಶವೇನೆಂದರೆ ಅಲ್ಲಿ ಒಂದು ಅದ್ಭುತವು ನಡೆಯಿತು ಎಂಬುದಾಗಿ. ನೀವು ಅದನ್ನು ಒಂದೋ ಒಪ್ಪಿಕೊಳ್ಳಿ, ಇಲ್ಲವೇ ಬಿಡಿ. ದೇವರು ತನ್ನ ಅದ್ಭುತವನ್ನು ಮಾಡಿ ಸಮುದ್ರವನ್ನು ತೆರೆದನು ಮತ್ತು ಇಸ್ರಾಯೇಲ್ಯರು ಒಣನೆಲದಲ್ಲಿ ನಡೆದು ದಾಟಿ ಹೋದರು. ಇಸ್ರಾಯೇಲ್ಯರು ಸಮುದ್ರವನ್ನು ದಾಟಿದಾಗ ಅವರು ಒಣನೆಲದ ಮೇಲೆಯೇ ನಡೆದುಕೊಂಡು ಹೋದರು. ಅವರ ಪಾದಗಳು ಒದ್ದೆಯಾಗುವಷ್ಟು ನೀರು ಇರಲಿಲ್ಲ. ಇದು ಅದ್ಭುತ ಕಾರ್ಯವಲ್ಲದೆ ಬೇರೆ ಯಾವ ವಿವರಣೆಯೂ ಸರಿ ಬರುವುದಿಲ್ಲ. ಪ್ರಿಯರೇ, ಮುಂದಕ್ಕೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 17ನೇ ವಚನವನ್ನು. ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಕ್ಕೆ ಹೋಗುವರು. ಆಗ ನಾನು ಫರೋನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ಪ್ರಿಯರೇ, ಒಂದು ವೇಳೆ ಫರೋಹನನು ಸೈನ್ಯದೊಂದಿಗೆ ಇಸ್ರಾಯೇಲ್ಯರನ್ನು ಬೆನ್ನಟ್ಟಲು ಸಮುದ್ರಕ್ಕೆ ಇಳಿಯುವಾಗ ನಾವು ಅಲ್ಲಿದ್ದರೆ ಫರೋಹನಿಗೆ, ನಿನಗೆ ನಿಜವಾಗಿ ಹೀಗೆ ಮಾಡುವ ಮನಸ್ಸಿಲ್ಲ, ಆದರೆ ದೇವರು ನಿನ್ನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ನೀನು ಹೀಗೆ ಮಾಡುತ್ತಿದ್ದಿ ಎಂದು ಹೇಳುತ್ತಿದ್ದೆವೋ ಏನೋ. ಆಗ ಅವನು ನಡುಗುತ್ತಾ, ನಾವು ಬೇಕೆಂದೇ ಇಸ್ರಾಯೇಲ್ಯರನ್ನು ಬೆನ್ನಟ್ಟುತ್ತಿದ್ದೇವೆ ಎಂದು ಹೇಳುತ್ತಿದ್ದನು. ಆದರೆ ನಿಜವೆಂದರೆ ದೇವರು ಅವರ ಹೃದಯದಲ್ಲಿರುವ ಈ ಕಾರ್ಯವನ್ನು ಮಾಡುವಂತೆ ಅವರನ್ನು ಒತ್ತಾಯಿಸುತ್ತಿದ್ದಾನೆ. ಮುಂದಕ್ಕೆ ನೋಡ್ರಿ,
ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ, ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳುಕೊಳ್ಳುವರು ಅಂದನು. ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲ್ಯರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರೂ ಇಸ್ರಾಯೇಲ್ಯರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು ಎಂಬುದೇ. ಪ್ರಿಯರೇ, ಈ ಭಾಗದಲ್ಲಿ ನಾವು ಹಲವು ಸಂಗತಿಗಳನ್ನು ಗಮನಿಸತಕ್ಕದ್ದು. ಮೊದಲನೇದಾಗಿ 18ನೇ ವಚನದಲ್ಲಿ ಹೇಳಲ್ಪಟ್ಟ ಐಗುಪ್ತರು, ಅಂದರೆ ಐಗುಪ್ತ ದೇಶದಲ್ಲಿ ಹಿಂದೆ ಉಳಿದಿರುವ ಐಗುಪ್ತರೇ. ಇಸ್ರಾಯೇಲ್ಯರು ಕೆಂಪು ಸಮುದ್ರದ ಆಚೆ ದಡಕ್ಕೆ ಸುರಕ್ಷಿತರಾಗಿ ದಾಟಿ ಹೋಗಲಿದ್ದಾರೆ. ಆ ನೀರಿನಲ್ಲಿ ಫರೋಹನು ಅವನ ಸೈನ್ಯದವರು ನಾಶವಾಗಿ ಹೋಗಲಿದ್ದಾರೆ. ಐಗುಪ್ತದಲ್ಲಿ ಉಳಿದ ಜನರು ಇಸ್ರಾಯೇಲ್ಯರ ದೇವರೇ ನಿಜ ದೇವರೆಂಬುದಾಗಿ ತಿಳುಕೊಳ್ಳುವರು. 19ನೇ ವಚನದಲ್ಲಿ ದೇವದೂತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಆತನು ಪೂರ್ವಾವತಾರಿ ಯೇಸು ಕ್ರಿಸ್ತನೇ ಎಂದು ನಾನು ನಂಬುತ್ತೇನೆ. ಇಸ್ರಾಯೇಲ್ಯರಿಗೂ ಐಗುಪ್ತರಿಗೂ ನಡುವೆ ಸ್ವತಃ ದೇವರು ತಾನೇ ನಿಂತುಕೊಂಡನು. ಬಲವಾದ ಮೂಡಣ ಗಾಳಿ ಬೀಸಿದಾಗ ಸಮುದ್ರವು ಹಿಂದಕ್ಕೆ ಹೋಯಿತು. ಸಾಮಾನ್ಯ ಗಾಳಿಯಿಂದ ಈ ರೀತಿ ಎರಡೂ ಬದಿಯಲ್ಲಿ ನೀರು ಗೋಡೆಯ ಹಾಗೆ ನಿಲ್ಲುವಂತೆ ಮಾಡಲು ಸಾಧ್ಯವಿಲ್ಲ. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ನೀರು ವಿಭಾಗವಾಯಿತು. ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಐಗುಪ್ತರು, ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲ್ಯರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಹೌದು, ಐಗುಪ್ತರು ಹೇಳಿದಂತೆಯೇ ಯೆಹೋವನು ಅವರಿಗೆ ವಿರೋಧವಾಗಿ ಯುದ್ಧ ಮಾಡಿದನು. ಇಸ್ರಾಯೇಲ್ಯರು ಅದನ್ನು ಕಂಡುಕೊಂಡರು. ದೇವರು ತನ್ನ ಜನರ ಬಿಡುಗಡೆಯ ಯೋಜನೆಯನ್ನು ಕಾರ್ಯಗತ ಮಾಡುವಾಗ ಅಗ್ನಿಸ್ತಂಭ ಹಾಗೂ ಮೇಘಸ್ತಂಭಗಳ ಮೂಲಕ ಕಾರ್ಯ ನಡೆಸುತ್ತಾನೆ. ಇದು ಪವಿತ್ರಾತ್ಮನ ಸೂಚಕವಾಗಿದೆ ಎಂದು ನಾನು ನಂಬುತ್ತೇನೆ. ಈ ದಿನಗಳಲ್ಲಿ ದೇವರ ಮಗುವನ್ನು ನಡೆಸುವಂತೆಯೇ ಆ ದಿನದಲ್ಲಿಯೂ ಪವಿತ್ರಾತ್ಮನೇ ನಡೆಸಿದನು. ಪ್ರಿಯ ವೀಕ್ಷಕರೇ, ತಮ್ಮ ಮೇಲಾಗುವ ಈ ಕಾರ್ಯ ಮಾನವ ಶಕ್ತಿಗೆ ಮೀರಿದ್ದೆಂದು ಐಗುಪ್ತರಿಗೆ ಸ್ಪಷ್ಟವಾಗುತ್ತದೆ. ಅವರು ಹಿಂದಕ್ಕೆ ತಿರುಗಿ ಆ ಶಕ್ತಿಯಿಂದ ಓಡಿ ಹೋಗಬೇಕೆಂದು ಬಯಸುತ್ತಾರೆ. ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿ ಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿಬಿಟ್ಟಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಘಟನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸತಕ್ಕದ್ದು. ಯಾಕಂದರೆ ಅದು ಒಂದು ಅದ್ಭುತ ಕಾರ್ಯವಾಗಿದೆ.
ನಡೆದ ಘಟನೆಯನ್ನು ಸ್ವಾಭಾವಿಕವಾದದ್ದೆಂದು ವಿವರಿಸಲು ಸಾಧ್ಯವೇ ಇಲ್ಲ. ಅನೇಕ ಕ್ರೈಸ್ತರು ದೇವರ ವಾಕ್ಯವನ್ನು ನಂಬುವವರು, ಕ್ರಿಸ್ತನಲ್ಲಿ ನಂಬಿಕೆಯಿಂದಲೇ ರಕ್ಷಿಸಲ್ಪಟ್ಟವರಾದರೂ ಈ ಕೆಂಪು ಸಮುದ್ರ ದಾಟಿದ್ದನ್ನು ಸ್ವಾಭಾವಿಕ ರೀತಿಯಲ್ಲಿ ವಿವರಿಸಲು ಯತ್ನಿಸುತ್ತಾರೆ. ದೇವರು ಇದೊಂದು ಅದ್ಭುತ ಕಾರ್ಯವೆಂದು ಹೇಳುತ್ತಾನೆ. ಪ್ರಿಯ ಮಿತ್ರನೇ, ನೀನು ನಂಬಬೇಕು, ಇಲ್ಲವಾದರೆ ಬಿಡಬೇಕು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ 29ನೇ ವಚನವನ್ನು. ಇಸ್ರಾಯೇಲ್ಯರು ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು ಎಂಬುದೇ. ಇದು ಒಂದು ಅದ್ಭುತ ಕಾರ್ಯವೆಂದು ಎರಡಾವರ್ತಿ ನಮಗೆ ಸ್ಪಷ್ಟಪಡಿಸಲಾಗಿದೆ. ಅವರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಡೆದು ಹೋದರು. ನೀರು ಅವರ ಎಡ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಇದನ್ನು ಸ್ವಾಭಾವಿಕ ಪ್ರಾಕೃತಿಕ ಕ್ರಿಯೆ ಎಂಬುದಾಗಿ ವಿವರಿಸಲು ಸಾಧ್ಯವಿಲ್ಲ. ಮುಂದೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 14ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲ್ಯರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದ್ದರ ಉದ್ದೇಶವನ್ನು ಈ 2 ವಚನಗಳಲ್ಲಿ ಕಾಣುತ್ತೇವೆ. ಅವರ ಪ್ರಯಾಣ ಆರಂಭವಾಗುವಾಗ ದೇವರು ರಕ್ತದ ಮೂಲಕವಾಗಿ ಅವರನ್ನು ಬಿಡುಗಡೆ ಮಾಡಿದ್ದರಲ್ಲಿ ದೇವರ ಶಕ್ತಿಯನ್ನು ಕಂಡುಕೊಂಡರು. ಈಗ ಅವರನ್ನು ಕೆಂಪು ಸಮುದ್ರದಾಚೆ ಸುರಕ್ಷಿತವಾಗಿ ನಡೆಸುವುದರಲ್ಲಿಯೂ ಬೆನ್ನಟ್ಟಿದ ಐಗುಪ್ತರೆಲ್ಲರನ್ನು ನಾಶಪಡಿಸಿದರಲ್ಲಿಯೂ ಮತ್ತೊಮ್ಮೆ ಆತನ ಬಲ ಪರಾಕ್ರಮವನ್ನು ಕಂಡರು. ದೇವರು ಶಕ್ತಿಯಿಂದ ತನ್ನ ಮಕ್ಕಳನ್ನು ವಿಮೋಚಿಸುತ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರ ವಾಕ್ಯದ ಮೂಲಕವಾಗಿ ಅದ್ಭುತವಾದ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮನ್ನು ಕೂಡ ಆತನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಬಿಡುಗಡೆಗೊಳಿಸಿ ಶುದ್ಧೀಕರಿಸಿದ್ದಾನೆ ಮತ್ತು ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ತನ್ನ ಬಲದಿಂದ ನಡೆಸುತ್ತಾನೆ. ಇಂಥ ಜೀವಿತ ಜೀವಿಸೋದಕ್ಕೆ ದೇವರ ಬಳಿ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ರಕ್ಷಣೆಗಾಗಿ ನಿನಗೆ ಸ್ತೋತ್ರ. ಪಾಪ ಪರಿಹಾರ ಹೊಂದಿಕೊಂಡಂಥ ಸಂತೋಷದ ಜೀವಿತದಲ್ಲಿ ನಿನ್ನಾತ್ಮನ ಮೂಲಕವಾಗಿ ನಾವು ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರಿರುವಂಥ ಸ್ಥಳದಲ್ಲಿ ನಿನಗಾಗಿ ಅವರು ಜೀವಿಸುವುದಕ್ಕೆ ಆತ್ಮನ ಸಹಾಯವನ್ನು ಕೃಪೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೆಹೋವನು ಇಸ್ರಾಯೇಲರಿಗಾಗಿ ಯಾವ ಸಮುದ್ರವನ್ನು ವಿಭಾಗಿಸಿದನು? ಯೆಹೋವನು ಇಸ್ರಾಯೇಲರಿಗಾಗಿ ಯಾವ ಸಮುದ್ರವನ್ನು ವಿಭಾಗಿಸಿದನು? ಉತ್ತರ: ಮೃತ ಸಮುದ್ರ, ಗಲಿಲಾಯ ಸಮುದ್ರ, ಕೆಂಪು ಸಮುದ್ರ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಬಾಯಾರಿದ ಸಕಲ ಜನರೇ ಬನ್ನಿರಿ, ಕಷ್ಟಪಡುವವರೇ ಎಲ್ಲರೂ ಬನ್ನಿರಿ, ಹೊರೆ ಹೊತ್ತವರೇ ನೀವು ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ. ಬಾಯಾರಿದ ಸಕಲ ಜನರೇ ಬನ್ನಿರಿ, ಕಷ್ಟಪಡುವವರೇ ಎಲ್ಲರೂ ಬನ್ನಿರಿ,
ಹೊರೆ ಹೊತ್ತವರೇ ನೀವು ಬನ್ನಿರಿ. ದೇವರ ಸಮೀಪಕ್ಕೆ ಬನ್ನಿರಿ, ಓ ಬನ್ನಿರಿ. ಪ್ರಿಯರೇ, ತಿರುಗಿ ಫರೋಹನನ ಹೃದಯ ಕಠಿಣವಾದದರಿಂದ ಅವನು ತನ್ನ ಶ್ರೇಷ್ಠ ರಥಗಳೊಂದಿಗೆ ಇಸ್ರಾಯೇಲರನ್ನು ಬೆನ್ನಟ್ಟಿದನು. ಆದರೆ ದೇವರು ಅದ್ಭುತ ಕಾರ್ಯದ ಮೂಲಕ ಕೆಂಪು ಸಮುದ್ರವನ್ನು ವಿಭಾಗಿಸಿ ಇಸ್ರಾಯೇಲ್ಯರು ಒಣ ನೆಲದಲ್ಲಿ ನಡೆದುಕೊಂಡು ಹೋಗುವ ಹಾಗೆ ಮಾಡಿದನು. ಆದರೆ ಅವರನ್ನು ಬೆನ್ನಟ್ಟಿ ಫರೋಹನನ ಸೈನ್ಯವು ನೀರಿನಲ್ಲಿ ಮುಳುಗಿ ಹೋಯಿತು. ದೇವರು ಶಕ್ತಿಯಿಂದಲೂ ಬಲದಿಂದಲೂ ತನ್ನ ಜನರನ್ನು ಬಿಡಿಸಿದನು. ನಮ್ಮನ್ನೂ ಕೂಡ ತನ್ನ ಆತ್ಮನ ಮೂಲಕ ಆತನು ನಡೆಸುತ್ತಾನೆ. ಆತನಿಗೆ ಮಹಿಮೆಯಾಗಲಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಕರೆಗಳನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಈಗಲೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.